ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ವಿಷಯ ಅಂದರೆ, ಇದೇ ಒಂದು ಕಂಟೆಂಟ್ ವೀಡಿಯೋ ಅಲ್ಲ ಆ್ಯಂಡ್ ಇದೇ ಬ್ಲಾಗಿಂಗ್ ವೀಡಿಯೋ ಅಲ್ಲ. ಸೊ ಒಂದು ಆರ್ಗನೈಸು ಸರ್ವಿಸ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಏನು ಸರ್ವಿಸು ಅಂತ ಹೇಳಕ್ಕೆ ಬಂದರೆ, ಇನ್ಶೂರೆನ್ಸ್. ಸೊ ಇದೆ ಗೈಸ್, SM ಇನ್ಶೂರೆನ್ಸ್ ಆ್ಯಂಡ್ ಲೋನ್ಸ್. ಈ ಒಂದು ನಮ್ಮ ಒಂದು ಆರ್ಗನೈಸ್ ಸರ್ವಿಸ್ ಸೆಂಟರು. ಇದು ಯಾವುದೇ ಬ್ರಾಂಚಸ್ ಇಲ್ಲ. ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನ ಆದರೆ ಬ್ರಾಂಚ್ ಓಪನ್ ಖಂಡಿತ ಮಾಡ್ತೀನಿ. ಆ್ಯಂಡ್ ಸದ್ಯಕ್ಕೆ ಇವಾಗ ನಾವು ಆನ್ಲೈನಲ್ಲಿ ಪಾಲಿಸೀಸ್ಗಳೆಲ್ಲ ಆಲ್ರೆಡಿ ಜನರೇಟ್ ಮಾಡ್ತಾ ಇದ್ದೀವಿ. ಸೊ ಪ್ರಾಡಕ್ಟು ಯಾವ್ಯಾವ ಇರುತ್ತೆ ಅಂದರೆ, ಹೆಲ್ತ್ ಇನ್ಶೂರೆನ್ಸು, ವೆಹಿಕಲ್ ಇನ್ಶೂರೆನ್ಸ್, LIC, FD. ಇನ್ನು ಲೋನ್ಸ್ ಅಂತ ಬಂದರೆ ಹೋಮ್ ಲೋನು, ಪರ್ಸನಲ್ ಲೋನು ಆ್ಯಂಡ್ ಮಾರ್ಟ್ಗೇಜ್ ಲೋನು. ಸೊ ಇಷ್ಟು ನನ್ನ ಪ್ರಾಡಕ್ಟು. ಸೊ ಆಲ್ರೆಡಿ ನಾನು ಪಾಲಿಸಿ ಬಜಾರ್ ಆ್ಯಂಡ್ ಸೊ ಆಲ್ ಟೈಪ್ ಇದ್ದೀನಿ. ಪಾಲಿಸಿ ಬಜಾರ್, ಯುನೈಟೆಡು, ಚೋಳ, ಶ್ರೀರಾಮ್ ಜನರಲ್ ಇನ್ಶೂರೆನ್ಸು. ಸೊ ಮೆನಿ ಟೈಪ್ಸ್ ಇದ್ದೀನಿ. ವೆಹಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು. ಸೊ ಪ್ರತಿಯೊಂದು ಕೂಡ ನಮಗೆ ಇನ್ಶೂರೆನ್ಸ್ ಅಂದಾಗ ನೀವು MNJನ ಜ್ಞಾಪನ ಮಾಡ್ಕೊಳ್ಳಿ. ಆ್ಯಂಡ್ ಲೋನ್ಸು ಕೂಡ ಆಲ್ ಬ್ಯಾಂಕ್ಸ್ ಇದೆ, ಆಲ್ ಪಬ್ಲಿಕ್ ಬ್ಯಾಂಕ್ಸು. ಸೊ ಆಲ್ ಕರ್ನಾಟಕ ಟೈಪ್ ಆಗಿದ್ದೀನಿ. ನೀವು ಇನ್ಶೂರೆನ್ಸ್ ಎಲ್ಲ ಫೋನ್ಪೇಲಿ ಕಟ್ಕೊತೀರ. ಸೊ ಫೋನ್ಪೇಲೆಲ್ಲ ಇನ್ಶೂರೆನ್ಸ್ ಕಟ್ಕೊಬೇಡಿ. ಸೊ ಫೋನ್ಪೇಲಿ ಕಟ್ಟಿದ್ರೆ ನೀವು ಕ್ಲೈಮ್ ಟೈಮ್ ಬಂದಾಗ ನಿಮಗೆ ಇಶ್ಯೂ ಆಗುತ್ತೆ. ಅಡ್ರೆಸ್ಗಳಿರಲ್ಲ, ಆ ಪಾಲಿಸಿ ಕಾಪಿ ಓಪನ್ ಮಾಡಿ ಅಡ್ರೆಸ್ಗಳಿರಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳಿರಲ್ಲ. ಸೊ ಅವಾಗ ನಿಮಗೆ ರಿಸ್ಕ್ ಆಗೋದು. ಸೊ ಇನ್ಶೂರೆನ್ಸಿಗೆ ಗೊತ್ತಿರೋಂಥ ಕಳಿಸಿ ಆ್ಯಂಡ್ ನೀವೇ ತೊಗೊಳ್ಳಿ. ಇನ್ಶೂರೆನ್ಸಲ್ಲಿ ತುಂಬ ಮೋಸಗಳಾಗುತ್ತೆ ಕೆಲವೊಂದು ಟೈಮು. ನಿಮಗೆ ಗೊತ್ತಿರಲ್ಲ, ಕೆಲವೊಂದು ಕ್ಲೈಮ್ ಅಂತ ಬಂದಾಗ ಕವರೇಜ್ ಕೊಟ್ಟಿರಲ್ಲ. ಸೊ ನನ್ನ ಹತ್ರ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ನಿಮಗೆ ಯಾವ ಗಾಡಿಗೆ ಯಾವ ಪ್ಯಾಕೇಜ್ ಬೇಕು, ಯಾವ ಕವರೇಜ್, ಸೊ ಯಾವ್ಯಾವ ಕವರೇಜು ಅಡಿಷನ್ ಮಾಡಬೇಕು. ಸೊ ಫಸ್ಟು ಟಾಪಿಕ್ ನಾನು ವೆಹಿಕಲ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ವೆಹಿಕಲ್ ಇನ್ಶೂರೆನ್ಸ್ ನೀವು ಆಲ್ರೆಡಿ ಎಲ್ಲೋ ಒಂದು ಕಡೆ ಕಳಿಸಿರ್ತೀರ, ಯಾರೋ ಕೇಳಿದ್ರು ಕಮ್ಮಿಗಿತ್ತು. ಸೊ ಒಂದು ಬೈಕಿಗೆ ತೊಗೊಳ್ಳಿ. ಸೊ ಬೈಕಿಗೆ 700, 800 ಈ ಥರ ಕಳಿಸ್ಬಿಡ್ತೀರ. ಥರ್ಡ್ ಪಾರ್ಟಿ ಅದು ಬರೋದು. ಥರ್ಡ್ ಪಾರ್ಟಿ ಕವರೇಜು ನೀವು ತೊಗೊಂಡಿರ್ತೀರ. ಬಟ್ ಕ್ಲೈಮ್ ಇನ್ ಕೇಸು ಆಗೋದು ಬೇಡ, ಇಟ್ಸ್ ಆಕ್ಸಿಡೆಂಟ್ ಆಗೋಗ್ತು ಅಂದಾಗ ನಿಮಗೆ ಕವರೇಜು ಯಾವ ಗಾಡಿಗಾಗಿರ್ಬೋದು, ನಿಮ್ಗಾಗಿರ್ಬೋದು, ಆಪೋಸಿಟ್ ಆಗಿರ್ಬೋದು, ಯಾವುದಕ್ಕೆ ನಿಮಗೆ ಕವರೇಜ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಲ್ಲ. ಸೊ ಪಾಲಿಸಿ ಮಾಡಿಸ್ಬೇಕಾದ್ರೆ ಸೊ ಅವೆಲ್ಲ ತಿಳ್ಕೊಂಡು ಮಾಡಿಸಿ. ಆ್ಯಂಡ್ ಸೊ ಒನ್ಸ್ ಯು ವಿಸಿಟ್ SM ಇನ್ಶೂರೆನ್ಸ್ ಆ್ಯಂಡ್ ಲೋನ್, ಸೊ ನೆಕ್ಸ್ಟ್ ಟೈಮ್ ವಿ ಆರ್ ನಾಟ್ ರಿನ್ಯೂವಲ್ ಕೇಸಸ್ ಆಗಿರ್ಬೋದು, ಯಾವುದಕ್ಕೂ ನಿಮಗೆ ರಿಮೆಂಬರೇ ಮಾಡಲ್ಲ. ಸೊ ಯು ನೆವರ್ ಫಾರ್ಗೆಟ್. ಸೊ ಇನ್ಶೂರೆನ್ಸ್ ಇಟ್ಸ್ ಎ ಅನ್ಎಕ್ಸ್ಪೆಕ್ಟೆಡ್ ಲಾಸಸ್ ಆ್ಯಂಡ್ ಸ್ಟೆಬಿಲಿಟಿ, ಫ್ಯಾಮಿಲಿ ಪ್ರೊಟೆಕ್ಷನ್. ಇಟ್ಸ್ ಅ ಮೇನ್ ಕ್ಯಾರೆಕ್ಟರ್ಸ್ ಆಫ್ ಅವರ್ ಲೈಫ್ಸ್. ದಟ್ಸ್ ದ ರೀಸನ್ ಯು ಕಂಡಕ್ಟ್ ಇನ್ಶೂರೆನ್ಸ್ ಇಲ್ಲ. ಸೊ ಆ್ಯಂಡ್ ನಮ್ಮ ಹತ್ರ ಇನ್ಶೂರೆನ್ಸ್ ಕಟ್ಟೋದ್ರಿಂದ ಏನು ಒಂದು ಬೆನಿಫಿಟ್ ಅಂತ, ನಿಮಗೆ ಅಮೌಂಟು ಸೇವ್ ಆಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ 250 ಅಂದ್ಕೊಳ್ಳಿ ಇನ್ಶೂರೆನ್ಸು ಪ್ರೀಮಿಯಮ್ ಅಮೌಂಟು. ಸೊ ಪಾಲಿಸಿಲಿ 250 ಇರುತ್ತೆ. ಬಟ್ ನೀವು ಬೇರೆ ಕಡೆ ಹೋದಾಗ 300 ಇಲ್ಲ 350 ತಗೋತಾರೆ, ಸರ್ವಿಸು ಚಾರ್ಜು ಅಂತ. ಸೊ ಪಾಲಿಸಿ ಕಾಪಿಯಲ್ಲಿ ಏನಿರುತ್ತೆ ಅಷ್ಟು ಮಾತ್ರ ನೀವು ಅಮೌಂಟ್ ಕೊಡಬೇಕು. ಸೊ ಇದು ಒಂದು ತಿಂಗು. ಸೊ ಯಾರಿಗೆ ಗೊತ್ತಿರಲ್ಲ. ಸೊ ಈ ಥರ ನಿಮಗೆ ಇನ್ಶೂರೆನ್ಸಲ್ಲಿ ತುಂಬ ಮಾಹಿತಿಗಳಿದೆ. ವೆಹಿಕಲ್ ಇನ್ಶೂರೆನ್ಸ್ ಕಟ್ಸೋದಾಗಿದ್ದರೆ ಗೊತ್ತಿರೋಂಥ ಕಳಿಸಿ. ಹೋಮ್ ಲೋನ್ ಅಂತ ಬಂದಾಗ ಖಾತೆ ಇರುತ್ತೆ, ಅದು ಬೇರೆ ಹೆಸರಲ್ಲಿ ಇರುತ್ತೆ. ಸೊ ಈ ಹೆಸರಲ್ಲಿ ಬೇಕು ಅಂತಾರೆ. ಸೊ ನಮ್ಮಲ್ಲಿ ಆಪ್ಷನ್ ತುಂಬ ಇದೆ. ಸೊ ಆ ಥರ ನಿಮಗೆ ಆಫರ್ಗಳಿದೆ. ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್, ಸೊ ಲೋನ್ಸ್ ಅಂತ ಬಂದಾಗ ರೇಟ್ ಆಫ್ ಇಂಟ್ರೆಸ್ಟು ಕಮ್ಮಿ ಇದೆ. ಸೊ ಸರ್ವಿಸ್ ಅಂತ ಬಂದಾಗ ತುಂಬ ಮಸ್ಟ್ ನೀಡೆಡ್ ಇರುತ್ತೆ. ಸೊ 100% ಬೆಟರ್ ಗುಡ್ ಸರ್ವಿಸ್ ಐ ಪ್ರೊವೈಡ್. ಇನ್ಶೂರೆನ್ಸ್ ಮಾಡಿಸಿದಾಗ ಯಾವ ಪ್ಯಾಕೇಜ್ ಪಾಲಿಸಿ ತೊಗೋಬೇಕಾ, ಥರ್ಡ್ ಪಾರ್ಟಿ ತೊಗೋಬೇಕಾ, ಸೊ ಯಾವ್ದು ತೊಗೋಬೇಕು, ಯಾವ್ದು ಏನದು ಬೆನಿಫಿಟ್ಟು ಹೇಳಲ್ಲ. ಸೊ ನನ್ನ ಹತ್ರ ತೊಗೊಬನ್ನಿ ನಿಮ್ಮ ಡಾಕ್ಯುಮೆಂಟು. ನಿಮಗೆ ಯಾವ ಗಾಡಿಗೆ ಯಾವ ಥರ ಪ್ಯಾಕೇಜ್ ಪಾಲಿಸಿ ಬೇಕಾ, ಥರ್ಡ್ ಪಾರ್ಟಿ ಬೇಕಾ, ಏನು ಬೆನಿಫಿಟ್ ಇದೆ, ಸೊ ಅವೆಲ್ಲ ವಿವರಿಸಿ. ಸೊ ಇದು ಯಾವುದೇ ಕ್ಯಾಶಿಂದ ವ್ಯವಹಾರ ಆಗೋದಲ್ಲ. ಸೊ ಡೈರೆಕ್ಟ್ ನಿಮಗೆ ಫೋನ್ಪೇಗೆ ಲಿಂಕ್ ಕಳಿಸ್ತೀವಿ, ವಾಟ್ಸಪ್ಗೆ ಲಿಂಕ್ ಕಳಿಸ್ತೀವಿ, ನೀವೇ ಪೇ ಮಾಡಬೇಕು. ಸೊ ಪಾಲಿಸಿ ಕಾಪಿ ನಾವು ಕಳಿಸ್ಕೊಡ್ತೀವಿ. ಸೊ ಇದು ಯಾವುದೇ ಕ್ಯಾಶ್ ತೊಗೊಂಡು ನಾವು ಅದು ತುಂಬ ಸ್ಕ್ಯಾಮ್ ಆಗುತ್ತೆ. ಸೊ ಅದು ನೋಡಿಕೊಂಡು ನೀವು ಇನ್ಶೂರೆನ್ಸಲ್ಲಿ ತುಂಬ ಇದೆ ಗಾಯ್ಸ್. ಸೊ ತುಂಬ ಕಲಿಯೋದಿದೆ. ನೀವು ಇನ್ಶೂರೆನ್ಸಲ್ಲಿ ಮಾಡಿಸ್ಬೇಕು ಅಂದರೆ ಒಂದ್ಸರಿ ವಿಸಿಟ್ ಮಾಡಿ. ಸೊ ನಾನು ನಿಮಗೆ ಇನ್ಶೂರೆನ್ಸ್ ಪ್ರೊವೈಡ್ ಮಾಡ್ತಾಯಿದ್ದಂದರೆ ನಿಮ್ಮ ಸೇಫ್ಟಿನ ನೋಡಬೇಕಲ್ಲ. ಇನ್ಶೂರೆನ್ಸ್ ಮಾಡಿಕೊಡೋದು ಅಷ್ಟೆಲ್ಲ ನಮ್ಮ ಕೆಲಸ. ನಿಮಗೆ ಕ್ಲೈಮ್ ಇಶ್ಯೂ ಬಂದಾಗ, ಇನ್ಶೂರೆನ್ಸು ಕ್ಲೈಮ್ ರಿಕವರಿ ಬಂದಾಗ, ಸೊ ಅದಕ್ಕೆ ಏನೇನು ಸರ್ವಿಸ್ ಕೊಡಬೇಕು ಅದು ನನ್ನ ಕರ್ತವ್ಯ ನಾನು ಮಾಡಬೇಕು. ಸೊ ಅದಕ್ಕೆ ಅಂತ ನಿಮಗೆ ಒಂದು ಟೀಮ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಇಲ್ಲಿಂದ ಅವರು ನಮಗೆ ಕ್ಲೈಮ್ ಡಿಪಾರ್ಟ್ಮೆಂಟ್ಗೆ ಸಪೋರ್ಟ್ ಮಾಡ್ತಾರೆ. ಹೇಗೆ ಸರ್, ನಾನು ಟೈಅಪ್ ಆಗಿರೋ ಶ್ರೀರಾಮ್ ಜನರಲ್ ಇನ್ಶೂರೆನ್ಸ್ಗೆ ಬಂದಿದ್ದೀನಿ. ಸೊ ಅಲ್ಲಿ ಮ್ಯಾನೇಜರ್ನಿಂದ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಸೊ ನಾನು ಟೈಅಪ್ ಆಗಿರೋದು, ಅವ್ರು ನಿಮಗೆ ಮೋರ್ ಡೀಟೇಲ್ಸು ತಿಳಿಸ್ಕೊಡ್ತಾರೆ. Hi everyone, I am Rahul. I am working in the Shriram General Insurance Company as a branch manager.
He is my friend, Mr. Manjunath. He is connected. He has opened the online services for insurance, loans purpose. So, any any people, any of you want any insurance through online, or you want any loans, you can connect with him online. He will give the he will share the quotation. He will provide you the policy copy through online only. If you want by post, he can share the policy copy also. So all the services will be available through online only, which is very easy in this digital era. So here another benefit point for you, that you can take the insurance policy at the time of claim. You can connect with him. He is connected with all the company. I am representing here the Sriram General Insurance Company. Any support he want, or SM group, SM insurance group people want, means I am ready to help. Like any claim settlement, any customer queries issue, any point of service at the time of endorsement, everything will be available in a easy steps. So you people no need to worry, everything is easy. Any queries coming, any issues coming, you can connect with him, and he will within a day solve your all the queries. Thank you very much, Manjunath. ಥ್ಯಾಂಕ್ ಯು. ಟೆಲಿಗ್ರಾಮಲ್ಲಿ ನಂದು ಚಾನಲ್ ಇದೆ, SM ಇನ್ಸೂರೆನ್ಸ್ ಆ್ಯಂಡ್ ಲೋನ್ಸ್ ಅಂತ. ಸೊ SM ಆರ್ಗನೈಸ್ ಅಂತ ನೋಡಿದ್ದೀನಿ, ಅದು ಓಪನ್ ಆಗುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರು ಆ್ಯಂಡ್ ಟೆಲಿಗ್ರಾಮ್ ಚಾನಲು ಆ್ಯಂಡ್ ವಾಟ್ಸಪ್ ಗ್ರೂಪ್ ಇದೆ. ವಾಟ್ಸಪ್ಪಲ್ಲಿ ಜಾಯ್ನ್ ಆಗಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು, ಅದು ಪಬ್ಲಿಕ್ ಅಕೌಂಟು. ಆ್ಯಂಡ್ ನನ್ನ ನಂಬರು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಇನ್ಸೂರೆನ್ಸ್ ಆಗಿರ್ಬೋದು, ನಿಮಗೆ ಬೆಸ್ಟ್ ಇನ್ಸೂರೆನ್ಸಾಗಿ ಮಾಡಿಕೊಡ್ತೀನಿ ಗೈಸು. ಕೆಲಸ ಆಲ್ರೆಡಿ ತುಂಬ ದಿವಸದಿಂದ ಹೋಮ್ ಲೋನು, ಪರ್ಸನಲ್ ಲೋನು ಕಾಂಟ್ಯಾಕ್ಟ್ ಆಗ್ತೀನಿ, ಬಟ್ ನಾನು ಪಬ್ಲಿಸಿಟಿ ಮಾಡಲಿಲ್ಲ. ಸೊ ದಟ್ ರೀಸನ್ ಪಬ್ಲಿಸಿಟಿಗೋಸ್ಕರ ಇದು ವಿಡಿಯೋ ಮಾಡ್ತಾ ಇರೋದು. ಇಷ್ಟು ದಿನ ಓಡಾಡೋದಕ್ಕೆ ಒಂದು ಟೈಪ್ ಮಾಡಿಕೊಂಡಿದ್ದೀನಿ ಶ್ರೀರಾಮು. ಒಂದು ಪಾಲಿಸಿ ಬಜಾರ್ ಕೋಡ್ ಆಲ್ರೆಡಿ ಗೊತ್ತಿದೆ. ಸೊ ಕೇಸ್ಗಳಿಗೆ ಸಮಸ್ಯೆ ಇಲ್ಲ, ಆಲ್ರೆಡಿ ಕೇಸ್ಗೆಲ್ಲ ಮೂವ್ ಮಾಡ್ತಾ ಇದ್ದೀನಿ ಬರೋವೆಲ್ಲ. ಸೊ ಏನು ಸಮಸ್ಯೆ ಇಲ್ಲ ಗೈಸು, ನೀವು ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ. ಇನ್ಸೂರೆನ್ಸ್ ಏನೇ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್. ಸೊ ಟೈಮ್ ಇಲ್ದಿರೋ ಕಾರಣ ನಾನು ಪಾಲಿಸಿ ಬಜಾರ್ದು ಒಂದು ಆಫೀಸ್ನ ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಬಟ್ ಟೈಪ್ ಇದ್ದೀನಿ, ಕ್ಲೈಮ್ಗೆ ಏನು ಸಮಸ್ಯೆ ಇಲ್ಲ. ಸೊ ಟ್ರಸ್ಟು ಒನ್ಸ್ SM ಇನ್ಸೂರೆನ್ಸ್ ಅಂತ. ಸೊ ಆ್ಯಂಡ್ ಲೋನ್ಸ್ ಬಗ್ಗೆ ತುಂಬ ಕಮ್ಮಿ ಹೇಳಿರೋದು. ಸೊ ಲೋನ್ಸಲ್ಲಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟು ಕಮ್ಮಿ ಇರುತ್ತೆ. ಸೊ ಆ್ಯಂಡ್ ಇನ್ ಕೇಸ್ ನಿಮಗೆ ಫೈಲ್ಗಳು ಎಲ್ಲೂ ಆಗ್ತಾಯಿಲ್ಲ ಅಂದಾಗ, ಸೊ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇರುತ್ತೆ. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಇರುತ್ತೆ. ಯಾವುದೇ ಒಂದು ಸಿಂಗಲ್ ಕೇಸ್ನ ನಾವು ಡಿಸ್ಮಿಸ್ ಮಾಡೋಕ್ಕೆ ಇಷ್ಟಪಡೋಲ್ಲ. ಸೊ ಅದಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಆ ಕೇಸ್ನ ಯಾವ ರೀತಿ ಮೂವ್ ಮಾಡ್ಬೋದು, ಫೈಲು ಯಾವ ಥರ ತೆಗಿಬೋದು ಅದು ಅಂತ ನಾವು ಟ್ರೈ ಮಾಡಿ. ಸೊ ನಮ್ಮ ಕೈಲಿ 100% ಎಫರ್ಟ್ ಇಲ್ದರೆ ನಾನು ಯಾವುದೇ ಫೈಲ್ನು ಡಿಸ್ಮಿಸ್ ಮಾಡಲ್ಲ ಗೈಸ್. ಸೊ ಹೋಮ್ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು, ಮಾರ್ಕೆಟ್ ಲೋನ್ ಆಗಿರ್ಬೋದು. ಸೊ ಅದಕ್ಕೂ ಕೂಡ ನಮ್ಮಲ್ಲಿ ಸುಮಾರು ಆಪ್ಷನ್ಸ್ ಇವೆ. ರೇಟ್ ಆಫ್ ಇಂಟ್ರೆಸ್ಟು ಕಮ್ಮಿ ಇರುತ್ತೆ ನಮ್ಮ ಹತ್ರ. ಸೊ ಆ್ಯಂಡ್ ಡಾಕ್ಯುಮೆಂಟ್ ಹೋಮ್ ಲೋನ್ಗೆ ಏನು ಖಾತಾಗಳು ಸ್ವಲ್ಪ ಅಗ್ಲುಬಲ್ ಇದ್ದಾಗ, ಕೆಲವೊಂದು ಟೈಮು ನೇಮ್ ಚೇಂಜ್ ಇದ್ದಾಗ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಇರುತ್ತೆ ನಮ್ಮ ಹತ್ರ. ಸೊ ಆ್ಯಂಡ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ಗೆ ಏನು ಸಮಸ್ಯೆ ಇಲ್ಲ. ಸೊ ನಮ್ಮ ಕಂಪನಿ ಲಾಯರ್ಸ್ ಇದ್ದಾರೆ. ಸೊ ಲಾಯರ್ಸೇ ನಿಮ್ಮ ಫೈಲ್ನೆಲ್ಲ ಅವರು ಚೆಕ್ ಮಾಡ್ತಾರೆ ವಿತ್ 0 ಕಾಸ್ಟಲ್ಲಿ. ಸೊ 0 ಕಾಸ್ಟ್ ಇರುತ್ತೆ, ಅದಕ್ಕೆ ಯಾವುದೇ ವೆರಿಫಿಕೇಷನ್ಗೆ ಚಾರ್ಜಸ್ ಇರೋಲ್ಲ, ಅಪ್ಲಿಕೇಬಲ್ ಆಗಲ್ಲ ಕಾಸ್ಟಸ್ಸು. ಸೊ ತುಂಬ ದಿವಸದಿಂದ ಕಂಪ್ನಿಗಳೆಲ್ಲ ಹೋಗಿ ಟೈಅಪ್ ಮಾಡಿ, ಸೊ ಇವತ್ತು ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಇನ್ನೂ ಟೈಅಪ್ ಆಗ್ತಾಯಿದ್ದೀನಿ ಹೊಸ ಕಂಪ್ನಿಗಳು, ಫ್ಯೂಚರ್ಸ್ ಏನೇನಿದೆ, ಅದರ ಬೆನಿಫಿಟ್ ಏನೇನಿದೆ. ಸೊ ಇನ್ಸೂರೆನ್ಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸೊ ಕ್ಲೈಮ್ ಟೈಮ್ ಬಂದಾಗ ಕ್ಲೈಮ್ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ನಿಮಗೆ ಇನ್ನೂ ಬೆಟರ್ ಕಂಪ್ನಿಗಳು ಯಾವ್ಯಾವಿದೆ, ಸೊ ಅವೆಲ್ಲ ಕೂಡ ನಾನು ಟೈಅಪ್ ಮಾಡ್ಕೊತಾ ಇದ್ದೀನಿ. ಸೊ ಅದರದ್ದೇ ಕೆಲಸ ನಡೀತಾ ಇದೆ ಡೇ ಬೈ ಡೇ. ಸೊ ಹಾಗಾಗಿ ಇನ್ಸೂರೆನ್ಸು ಆಲ್ರೆಡಿ ನಡೀತಿದೆ. ಸೊ ನಮ್ಮ ಬ್ಯಾಕ್ ಎಂಡ್ ಟೀಮಲ್ಲಿ ನಾನು ಆಲ್ರೆಡಿ ಪಾಲಿಸೀಸ್ಗಳು ಸುಮಾರು ಕೇಸ್ಗಳು ಆಲ್ರೆಡಿ ಅಟೆಂಡ್ ಮಾಡ್ತಾಯಿದ್ವಿ. ಸೊ ಇನ್ನೂ ದೊಡ್ಡ ಮಟ್ಟದಲ್ಲಿ ಬರಲಿ. ಸೊ ಮುಂದೊಂದು ದಿನ ಖಂಡಿತ ಆಫೀಸ್ ಇಟ್ಟೇ ಇಡ್ತೀನಿ ಎಲ್ಲರ. ಸೊ ಇದಿಷ್ಟು ನಿಮಗೆ ನಾನು ಏನು ಸರ್ವಿಸ್ ಸೆಂಟರ್ ಓಪನ್ ಮಾಡ್ತಾಯಿದ್ದೀನಿ, SM ಇನ್ಸೂರೆನ್ಸ್ ಆ್ಯಂಡ್ ಲೋನ್ಸು. ಸೊ ಇದ್ರದ್ದೊಂದು ಮಾಹಿತಿ ಆ್ಯಕ್ಚುಲಿ ಇದು ಸೊ ಅವೇರ್ನೆಸ್ಸು ನಾನು ಮಾಡ್ತಾಯಿದ್ದೀನಿ ಅಂತ ಗೊತ್ತು, ಬಟ್ ತುಂಬ ಜನರಿಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅಫಿಷಿಯಲಾಗಿ ನಾನು ಅನೌನ್ಸ್ ಮಾಡಿದ್ದೀನಿ. ಮುಂಚೆಲ್ಲ ಮಾಡ್ತಿದ್ದು ನಾನು ಪರ್ಸ್ನಲಿ ಏನೋ ಮಾಡ್ತಿದ್ದೆ, ಬಟ್ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಸೊ ಇವಾಗ ಸೊ ಅದರದ್ದೇ ಒಂದು ಕಾನ್ಸೆಪ್ಟಲ್ಲಿ ನಾನು ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಅದು ಒಂದು ಹೆಸರು ಎಲ್ಲ ಇಕ್ಕಿ ಅಫಿಷಿಯಲಾಗಿ ಇದು ಪ್ರಮೋಟ್ ಮಾಡಿತ್ತು. ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.